ಹರೇ ಕೃಷ್ಣ. ಲಕ್ಷ್ಮೀ ಪಾರಮ್ಮ ಧಾರಾವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಾವೇರಿ ಖುಷಿಯಿಂದ ಲಕ್ಷ್ಮಿ ಬಟ್ಟೆನೆಲ್ಲ ದಾನ ಮಾಡೋಕ್ಕೆ ತೊಗೊಂಬರಕ್ಕೆ ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಇರುತ್ತೆ. ಅದನ್ನು ನೋಡಿ, ಏನು ಲಕ್ಷ್ಮಿ ನನ್ನ ಮೇಲೆ ಚಾಲೆಂಜ್ ಮಾಡಿದ್ದೆ ಅಲ್ಲ, ಕಡೆ ದಿನದ ಪೂಜೆಗೆ ನಾನು ಇರ್ತೀನಿ ಅಂತ. ಆದರೆ ನೋಡು, ನಿನ್ನನ್ನು ಯಾವ ದೇವ್ರೂ ಈ ಕಾವೇರಿಯಿಂದ ಕಾಪಾಡೋಕ್ಕಾಗಲ್ಲ ಅಂತ ಖುಷಿಯಿಂದ ರೂಮಿಗೆ ಹೋಗ್ತಾರೆ. ಡ್ಯಾನ್ಸ್ ಮಾಡಿಕೊಂಡು ಲಕ್ಷ್ಮಿ ಬಟ್ಟೆಗಳನ್ನೆಲ್ಲ ಗಂಟು ಮುಟ್ಟೆ ಕಟ್ತಾ ಇರ್ತಾರೆ. ಅಷ್ಟರಲ್ಲಿ ವೈಷ್ಣವ್ ಬಂದು, ಅಮ್ಮ ಏನು ಮಾಡ್ತಿದ್ದೀಯಾ ನೀನು, ಲಕ್ಷ್ಮಿ ಬಟ್ಟೆಗಳನ್ನೆಲ್ಲ ಯಾಕೆ ಮೂಟೆ ಕಟ್ತಿದ್ದೀಯಾ ಅಂತ ಹೇಳಿದಾಗ, ಅದೇ ಕಣೋ ಪುಟ್ಟ, ಅದೇ ಕೆಳಗಡೆ ಬಂದಿದ್ದಾರಲ್ಲ ಅವರಿಗೆ ದಾನ ಮಾಡೋಣ ಅಂತ ಬಂದೆ ಕಣೋ ಅಂತ ಹೇಳ್ತಾರೆ. ಇದನ್ನು ಕೇಳಿ ವೈಷ್ಣವ್ ಅವರು, ಅಮ್ಮ ನಿನಗೆ ಸ್ವಲ್ಪನಾದರೂ ಬುದ್ಧಿ ಇದೆಯಾ, ಲಕ್ಷ್ಮಿ ವಸ್ತುಗಳನ್ನ ದಾನ ಮಾಡಿದ್ರಿಂದ ನಿನಗೇನಮ್ಮ ಸಿಗುತ್ತೆ ಅಂತ ಹೇಳ್ತಾರೆ. ಪುಟ, ನೀನು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿ ಇಲ್ಲ ಕಣೋ, ನಾನು ಹೇಳೋದನ್ನು ಸ್ವಲ್ಪ ಕೇಳು, ನಿನಗೆಲ್ಲ ಒಳ್ಳೆಯದಾಗುತ್ತೆ. ಇಂಥ ಸಮಯದಲ್ಲಿ ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಿದಾಗ, ಅಮ್ಮ ನೀನು ಹೇಳ್ತಿರೋದು ಏನು ನನಗೆ ಬೇಡ, ನನಗೆ ಏನು ಕೂಡ ಅರ್ಥ ಆಗ್ತಿಲ್ಲ, ನೀನು ಸ್ವಲ್ಪ ಸುಮ್ಮನಿರು. ಹಾಗೆ ದಾನ ಮಾಡೋದೇ ಹಾಗಿದ್ರೆ ನನ್ನ ಬಟ್ಟೆಗಳನ್ನು ನಾನು ದಾನ ಮಾಡ್ತೀನಿ ಅಂತ ಅಂದ್ಬಿಟ್ಟು ವೈಷ್ಣವು ಕೈ ಸಿಕ್ಕಿದ ಬಟ್ಟೆಗಳು ಹಾಗೆ ವಾಚಸ್ಗಳು ಚೈನು ಎಲ್ಲನೂ ಎತ್ಕೊಂಡು ಹೋಗಿ ಕೆಳಗಡೆ ಬಂದಿರೋರಿಗೆಲ್ಲರೂ ಒಂದೊಂದು ಕೊಡ್ತಾನೆ. ಸಾಕು, ನನ್ನ ಹತ್ರ ಇರೋದನ್ನೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಗ ದಾನ ಈಸ್ಕೊಂಡೋದ್ರಲ್ಲಿ ಒಬ್ಬರು, ನೀವು ಸಂತೋಷದಿಂದ ಕೊಟ್ಟರೆ ನಾವು ಈಸ್ಕೊಂಡವ್ರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿದಾಗ, ಹೌದಾ ಅಂತ ಅಂದ್ಬಿಟ್ಟು ಮತ್ತೆ ದುಡ್ಡು, ವಾಚಸ್ಸು, ಬ್ರಾಸ್ಲೆಟು ಎಲ್ಲನೂ ಬಿಚ್ಚಿ ಕೊಟ್ಬಿಡ್ತಾರೆ. ಇದನ್ನು ನೋಡಿ ಅಜ್ಜಿಗೆ ಕೋಪ ಬರುತ್ತೆ. ಇವನೇನು ಮಾಡ್ತಿದ್ದಾನೆ, ಸಾವಿನ ಮನೆಯಲ್ಲಿ ಇವನ ಬಟ್ಟೆಗಳನ್ನ ದಾನ ಮಾಡೋದ, ಸತ್ತವ್ರದ್ದು ಬಟ್ಟೆಗಳು ದಾನ ಮಾಡ್ತಾರೆ ಅಂತ ಗೊತ್ತಿತ್ತು, ಆದರೆ ಬದುಕಿರೋರ ಬಟ್ಟೆಗಳು ಯಾರು ದಾನ ಮಾಡ್ತಾರೆ, ಇವ್ನಿಗೆ ಹೇಗಪ್ಪ ಅರ್ಥ ಮಾಡಿಸೋದು ದೇವರೇ, ಇದು ಹೋಗಿ ಎಲ್ಲಿ ಮುಟ್ಟುತ್ತೋ, ಲಕ್ಷ್ಮಿಗೆ ಯಾವುದೇ ಕಾರ್ಯಗಳು ಸರಿಯಾಗಿ ಆಗ್ತಿಲ್ವಲ್ಲ, ಅವಳ ಆತ್ಮಕ್ಕೆ ಶಾಂತಿ ಸಿಗೋದಾದರೂ ಹೇಗೆ ಅಂತ ಹೇಳ್ತಾ ಇರ್ತಾರೆ. ಇದನ್ನು ಕೇಳಿ ಕಾವೇರಿ, ನೀನು ಎಲ್ಲಿದೆಯೋ ಅಲ್ಲಿಂದನೇ ಈ ನಿನ್ನ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡ್ಕೊ ಅಂತ ಖುಷಿಯಿಂದ ಮಾತಾಡ್ಕೊಳ್ತಾ ಇರ್ತಾರೆ. ಕಾವೇರಿ ರೂಮಲ್ಲಿ ಒಬ್ಬಳೇ ಇದ್ದು ಖುಷಿಯಿಂದ ಎಲ್ಲ ಮೇಕಪ್ಪನ್ನು ಮಾಡ್ಕೊಳ್ತಾ ಇರ್ತಾಳೆ. ಅಯ್ಯೋ, ಸಾವಿನ ಮನೇಲಿ ಮೇಕಪ್ ಮಾಡ್ಕೊಬಾರ್ದು, ಆದರೆ ನಾನೇನು ಮಾಡಲಿ, ಈ ಸಾವು ನನ್ನಿಂದನೇ ತಾನೇ ಆಗಿದ್ದು, ಅವಳು ಹೋಗಿದ್ದು ಒಳ್ಳೆಯದಾಯಿತು, ಆದರೆ ಈ ಖುಷಿನ ನಾನು ಹೇಗೆ ಸೆಲೆಬ್ರೇಷನ್ ಮಾಡಿಕೊಳ್ಳಿ, ಹೇಗೆ ಸಪ್ಪಮೊರೆ ಹಾಕ್ಕೊಂಡಿರಲಿ, ಸಾವಿನ ಮನೇಲಿ ದುಃಖದಲ್ಲಿರಬೇಕು, ಆದರೆ ನನಗೆ ತುಂಬ ಸಂತೋಷ ಆಗಿದೆಯಲ್ವಾ, ನಾನು ಸ್ವಲ್ಪನಾದರೂ ಮೇಕಪ್ ಮಾಡ್ಕೊಳ್ಳೇಬೇಕು ತಾನೇ ಅಂತ ಖುಷಿಯಿಂದ ಮೇಕಪ್ ಮಾಡ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಅವರಮ್ಮ ಬಂದು ಕಪಾಳಕ್ಕೆ ಬಾರಿಸ್ತಾರೆ. ಇದನ್ನು ನೋಡಿ ಕಾವೇರಿ, ಅಮ್ಮ ಏನಾಗಿದೆ ನಿನಗೆ, ಹೀಗಾಗಿ ಹೊಡಿತಾ ಇದೆಯಾ ಅಂತ ಹೇಳ್ತಾರೆ. ಇನ್ನೇನೇ ಮಾಡಲಿ, ನೀನು ನೋಡಿದ್ರೆ ಇಲ್ಲಿ ಮೇಕಪ್ ಮಾಡ್ಕೊಂಡು ಕೂತಿದ್ದೀಯಾ, ಆದರೆ ನಿನ್ನ ಮಗ ಎಲ್ಲ ವಸ್ತುಗಳನ್ನು ದಾನ ಮಾಡ್ತಿದ್ದಾನೆ, ನಿನಗೇನು ಸೊಸೆ ಹೋಗಿರೋದು ಸ್ವಲ್ಪನೂ ದುಃಖ ಇಲ್ವಾ, ಪಾಪ ಆ ಹುಡುಗಿಗೆ ಸ್ವಲ್ಪನಾದರೂ ನಾವು ಕಾರ್ಯಗಳನ್ನು ಮಾಡಿದ್ರೆ ಅವಳ ಆತ್ಮಕ್ಕೂ ಶಾಂತಿ ಸಿಗುತ್ತಲ್ವಾ ಅಂತ ಕೋಪದಿಂದ ಹೇಳ್ತಾರೆ. ಇದನ್ನು ಕೇಳಿ ಕಾವೇರಿ ಅವರು ಖುಷಿಯಿಂದ ಏನು ಮಾಡ್ತಾರೆ, ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಅಲ್ಲಿ ತನಕ ನಮಸ್ಕಾರ.